ಅಷ್ಟೇ ಕರುಣೆಯಿಂದ ನಮ್ಮೆಲ್ಲರಿಗೂ ಮುದ್ರಾಧಾರಣೆಯಿಂದ ನಾಳೆ ದಿನ ಮಾಡಿಸಲಿದ್ದಾರೆ. ಬೆಳಗ್ಗೆಯಿಂದ ಪ್ರಾರಂಭವಾಗಿ ರಾತ್ರಿಯವರೆಗೆ ಮುದ್ರಾಧಾರಣೆ ಇರುತ್ತೆ. ಅದಕ್ಕೆ ಬೇಕಾದ ವಿಷಯಗಳಲ್ಲಿ ಈಗೆಲ್ಲ ಬೇಕಾದಷ್ಟು ನಿಮಗೆ ತಿಳಿದಿದೆ. ಆದರೂ ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಬೆಳಿಗ್ಗೆ 6:30ಗೆ ಮುದ್ರಾಧಾರಣೆ ಪ್ರಾರಂಭವಾಗುತ್ತೆ. ಮಧ್ಯಾಹ್ನ 12ರಿಂದ 5 ಗಂಟೆಯವರೆಗೆ ಮಧ್ಯದಲ್ಲಿ ಮುದ್ರಾಧಾರಣೆ ಇರೋದಿಲ್ಲ. ದೇವರ ಪೂಜೆ ಇತ್ಯಾದಿಗಳೆಲ್ಲ ಆಗುತ್ತೆ. ಮತ್ತೆ 6:30ರಿಂದ ರಾತ್ರಿ ಮುದ್ರಾಧಾರಣೆ ಸಾಯಂಕಾಲ ಪ್ರಾರಂಭವಾಗುತ್ತೆ. ಅದಕ್ಕೆ ಬೇಕಾಗುವ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೀರಿ. ಪ್ರತಿ ವರ್ಷವೂ ನಮ್ಮ ಎಲ್ಲ ಸ್ವಯಂ ಸೇವಕರು ಶ್ರೀಪಾದಗಳವರ ಆದೇಶದಂತೆ ಜನರಿಗೆ ಹೆಚ್ಚು ಹೆಚ್ಚು ಅನುಕೂಲತೆಗಳನ್ನು ಮಾಡಿಕೊಡುವ ದೃಷ್ಟಿಯಿಂದ ನಾನಾ ಉಪಾಯಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಅನೇಕ ಜನ ತಾವೆಲ್ಲರೂ ಅದರ ಲಾಭವನ್ನು ಪಡೀತಾ ಇದ್ದೀರಿ. ತುಂಬ ಜನರ ಮೆಚ್ಚುಗೆಯೂ ಅದಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಆ ಒಂದು ಏನು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದೇವೋ ಆ ವ್ಯವಸ್ಥೆಗೆ ಅನುಗುಣವಾಗಿ ತಾವೆಲ್ಲರೂ ಒಂದು ಮುದ್ರಾಧಾರಣೆಯನ್ನು ನಾಳೆ ಮಾಡಿಸಿಕೊಳ್ಬೇಕು ಅಂತ ತಮ್ಮಲ್ಲಿ ಭಕ್ತಿಯಿಂದ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ನಾಳೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ರಾತ್ರಿಯವರೆಗೆ ಸಮಗ್ರ ಭಾಗವತದ ಉಪನ್ಯಾಸ ಇಲ್ಲಿ ಆಗುತ್ತೆ. ಅನೇಕ ವಿದ್ವಾಂಸರು, ಯುವಕರು, ಹಿರಿಯರು, ಎಲ್ಲ ವಿದ್ವಾಂಸರು ಕೂಡ ಇಲ್ಲಿ ಬಂದು ಪ್ರತಿಯೊಬ್ಬರು ಒಂದೊಂದು ಸ್ಕಂದದ ಉಪನ್ಯಾಸವನ್ನು ಮಾಡ್ತಾರೆ. ಪ್ರತಿ ವರ್ಷ ನೂರಾರು ಜನ, ಸಾವಿರಾರು ಜನ ಪ್ರತಿ ವರ್ಷ ಶ್ರದ್ಧೆಯಿಂದ ಬೆಳಗ್ಗೆ ಕೂತವರು ರಾತ್ರಿ 12 ಗಂಟೆಯವರೆಗೆ ಕೂತು ಕೇಳುವಂತಹ ಭಕ್ತರು ಇಲ್ಲಿ ಇದ್ದಾರೆ. ಆನ್ಲೈನ್ ಮೂಲಕ ಕೇಳುವಂತಹ ಭಕ್ತರು ಇದ್ದಾರೆ. ಅವಶ್ಯವಾಗಿ ಎಲ್ಲರೂ ಭಾಗವತದ ಶ್ರವಣವನ್ನು ಮಾಡಬೇಕು. ಅತೀ ಉತ್ತಮವಾದಂತಹ ದಿನದಂದು ಅತ್ಯುತ್ತಮವಾದ ಗ್ರಂಥದ ಶ್ರವಣ, ಅದಕ್ಕಿಂತಲೂ ದೊಡ್ಡ ಪುಣ್ಯಪ್ರದವಾದ ಕೆಲಸ ಮತ್ತೊಂದಿಲ್ಲ. ಆನ್ಲೈನ್ ಮೂಲಕವೂ ಇರುತ್ತೆ, ಇಲ್ಲಿ ಪ್ರತ್ಯಕ್ಷವಾಗಿ ಕೂತು ಕೇಳಬಹುದು, ಅದಕ್ಕೂ ಅವಕಾಶ ಇರುತ್ತೆ. ಭಾಗವತದ ಸಮಗ್ರ ಉಪನ್ಯಾಸ ನಾಡಿದ್ದು ಬೆಳಿಗ್ಗೆ ಶ್ರೀಪಾದಗಳವರಿಂದ ಮೂಲರಾಮದೇವರ ಸಂಸ್ಥಾನ ಪೂಜೆ, ಎಲ್ಲರಿಗೂ ತೀರ್ಥ ಪ್ರಸಾದದ ವ್ಯವಸ್ಥೆ ಎಲ್ಲ ಇರುತ್ತೆ. ಅವಶ್ಯವಾಗಿ ಈ 3 ದಿನಗಳ ಕಾಲ ಇವತ್ತು ಸಂಜೆಯ ಉಪನ್ಯಾಸ, ನಾಳೆ ಇಡೀ ದಿನ ನಡೆಯುವಂತಹ ಅನೇಕ ಕಾರ್ಯಕ್ರಮಗಳು, ನಾಡಿದ್ದಿನ